ಫಸ್ಟು ನಾನು ಗೌರಿಶಂಕರ್ ಅವರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಅವ್ರ ಪರಿಚಯ ಹಿಂದಿನ ಸಿನಿಮಾ ರಾಜಹಂಸ ನನಗೆ ಪರಿಚಯ. ಗೌರಿ ತುಂಬ ಡೆಡಿಕೇಶನ್ ಇದೆ, ಸ್ವಂತ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರಿಗೆ ಒಂದು ಪ್ಯಾಷನ್ ಇದೆ. ಸೊ ಅದರಿಂದ ಅವರು ಇಲ್ಲಿದ್ದಾರೆ. ಅವ್ರಿಗೆ ಆ್ಯಸ್ ಅನ್ ಆ್ಯಕ್ಟರ್ ಅವರು ಇಲ್ಲಿ ನೆಲೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಅವರೇ ಪಾಪ ಪ್ರೊಡ್ಯೂಸ್ ಮಾಡಿಕೊಂಡು, ಇದು ಅವ್ರ ಮೂರನೇ ಚಿತ್ರ, ಕರೆಕ್ಟ್, ಮೂರನೇ ಚಿತ್ರ. ಬಟ್ ಈ 3 ಚಿತ್ರದಲ್ಲಿ ಅವ್ರ ಮೂರನೇ ಚಿತ್ರದ ಬಗ್ಗೆ ಮಾತಾಡ್ತೀನಿ, ಇನ್ನೆರಡರ ಬಗ್ಗೆ ಬೇಡ. ಯಾಕಂದರೆ ಇದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಅನ್ನೋ ಇದು ಇಲ್ಲಿ ಪ್ರೂವ್ ಆಗಿದೆ. ಅವರು ಒಳ್ಳೆ ನಟ ಅನ್ನೋದು, ಆಮೇಲೆ ಒಂದು ಒಳ್ಳೆ ಅಭಿರುಚಿಯ ಒಬ್ಬ ಒಬ್ಬ ನಿರ್ದೇಶಕರನ್ನ ಕಥೆನ ಚೂಸ್ ಮಾಡಿ ಒಂದು ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡಿರೋಂಥ, ಅಂದರೆ ಸಂಪೂರ್ಣವಾಗಿ ಇದರಲ್ಲಿ ಗೆದ್ದಿದ್ದಾರೆ ಅವರು ಅಂತ ಆ್ಯಸ್ ಅನ್ ಆ್ಯಕ್ಟರ್ ಪ್ರೊಡ್ಯೂಸರ್. ಇದು ನಿಜ. ನನಗೆ ಈ ಪಿಕ್ಚರ್ ಬಗ್ಗೆ ತಿಳಿದಿದ್ದು ಹೆಂಗೆ ಅಂದರೆ, ರಿಲೀಸ್ ಆಗ್ತಾ ಇದೆ, ನಾವು ನಮ್ಮ ಪಿಕ್ಚರ್ ಬಗ್ಗೆ ಗೊತ್ತಿದೆ. ನಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿ ಇದ್ದಾಗ ಶಶಾಂಕ್ ಸರ್ ಅವರು ಒಂದು ಇದು ನೋಡಿದೆ ನಾನು, ವಿಡಿಯೋ ಕ್ಲಿಪ್ಪು. ಅವರು ಸಿನಿಮಾ ಆಚೆ ಬಂದ್ಬಿಟ್ಟು ಮೀಡಿಯಾಗೆ ಹೇಳ್ತಾರೆ, ಇದು ನಾನು ದುನಿಯಾ ಆದ ನಂತರ ಈ ಥರದೊಂದು ಲವ್ ಸ್ಟೋರಿ ನೋಡಿದೆ ಅಂತ ಅವರು ಒಂದು ಬೈಟ್ ಕೊಡ್ತಾರೆ. ನಾನು ಶಶಾಂಕ್ ಸರ್ ಅವ್ರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನೋಡಿದ ತಕ್ಷಣ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು, ಏನು ಸರ್ ನಿಮ್ಮ ಬೈಟ್ ಹಂಗೆ ಕೊಟ್ಟಿದ್ದೀರಾ, ಹಂಗಿದೆಯಾ ಸಿನಿಮಾ ಅಂತ. ಅವರು ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ನಾನು ಅನ್ಫಾರ್ಚುನೇಟ್ಲಿ ನಾನು ಟ್ರಾವೆಲಿಂಗು, ಮುಂಬೈ, ಹೈದ್ರಾಬಾದು ಇದು ನಾನು ನೋಡೋಕ್ಕಾಗಿರಲ್ಲ. ನಾನು ಗೌರಿ ಅವ್ರನ್ನ ಒಂದು ಕಾಮನ್ ಗುರುದೇಶ್ ಪಾಂಡೆ ಅವರ ಫಂಕ್ಷನ್ನಲ್ಲಿ ಮೀಟ್ ಮಾಡ್ತೀನಿ. ಅವರು ನಾನು ಊಟಕ್ಕೆ ಕೂತಿರ್ತೀನಿ, ಅವರು ಬರ್ತಾರೆ. ಬಂದಾಗ ಸಿನಿಮಾ ನೋಡಿಲ್ಲ ಸರ್ ಅಂತಾರೆ. ಇವತ್ತು ಗುರುವಾರ ಸರ್, ನಾಳೆ ತೆಗೆದು ಬಿಡ್ತಾರೆ, ದಯವಿಟ್ಟು ನನಗೋಸ್ಕರ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ನನಗೆ ಭಾಳನೇ ಬೇಜಾರಾಗುತ್ತೆ. ರಿಕ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಗೌರಿ, ಆನೆಸ್ಟ್ಲಿ ನಾನು ನೋಡೋಕ್ಕಾಗಿಲ್ಲ. ನನಗೆ ನಿಮ್ಮ ಸಿನಿಮಾ ಬಗ್ಗೆ ಭಾಳ ಒಳ್ಳೆ ಮಾತುಗಳಾಡಿದ್ದಾರೆ, ನಾನೇ ಇನ್ಫ್ಯಾಕ್ಟ್ ನಾನು ನೋಡೋಕ್ಕಾಗಿಲ್ಲ. ಆ ಗಿಲ್ಟಲ್ಲಿ ಕೈ ತೊಳೆದ್ಬಿಟ್ಟು ಅಲ್ಲೇ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡಿ GT ಮಾಲ್ಗೆ ಹೋಗ್ತೀನಿ, ಸಿನಿಮಾ ನೋಡ್ತೀನಿ. ಸಿನಿಮಾ ನೋಡೋಷ್ಟರಲ್ಲಿ ರಾಜ್ಗುರು ಅವರು ಮತ್ತು ಗೌರಿಶಂಕರ್ ಅವರು ಇಬ್ಬರು ಬಂದಿರ್ತಾರೆ. ನಾನು ನೋಡ್ತಾ ಇರ್ತೀನಿ. ಹೊರಗಡೆ ಬಂದ ತಕ್ಷಣ ನನಗೆ ಸಿಗ್ತಾರೆ ಇವರಿಬ್ಬರು. ನಾನು 1 ಅವರ್ ಕಳಿತೀನಿ ಇವರಿಬ್ಬರ ಜೊತೆ ಮಾತಾಡ್ತೀನಿ. ನನಗೆ ಅಷ್ಟು ಇಷ್ಟ ಆಗ್ಬಿಡುತ್ತೆ ಸಿನಿಮಾ. ನಾನು ಅವತ್ತು ರಾತ್ರಿ ಐ ಥಿಂಕ್ ಸಿನಿಮಾ ನೋಡಲ್ಲ ಆದಮೇಲೆ ರಾತ್ರಿ 11 ಗಂಟೆಗೆ 11 ಗಂಟೆ ಫೋನ್ ಮಾಡ್ತೀನಿ, ನನಗೆ ಹಿಂದಿ ರೈಟ್ಸ್ ಕೊಡಪ್ಪ ನೀನು ಈ ಪಿಕ್ಚರ್ದು ಅಂತೀನಿ. ಹಿಂದಿ ರೀಮೇಕ್ ರೈಟ್ಸು ನೀನು ಯಾರಿಗೂ ಮಾತಾಡಬಾರ್ದು, ನಾನೇ ಅದನ್ನು ನನಗೆ ಕೊಡು ಅಂತ ನಾನು ಕೇಳ್ತೀನಿ. ಅಂದರೆ ನಾನು ಇದನ್ನು ಯಾಕೆ ಹಂಚ್ಕೊತಿದ್ದೀನಿ ಅಂತಂದರೆ, ಈ ಥರದ್ದು ಸಿನಿಮಾ ಅಂದರೆ ಇವಾಗ ಅವರು ಇಷ್ಟೊತ್ತು ಅವರು ನೊಂದ್ಕೊಂಡು ಅದ್ರ ಬಗ್ಗೆ ಅವರು ಅಷ್ಟು ಬೇಸರ ಪಡ್ಕೊಂಡು ಗೆಲುವಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಇರೋದ್ರಿಂದ, ನಾವು ಇದು ಗೆದ್ದಿಲ್ಲ ಅನ್ನೋಷ್ಟು ಅವ್ರಿಗೆ ಎಷ್ಟು ನೋವಿದೆ ಅದಕ್ಕಿಂತ ಜಾಸ್ತಿ ನನಗಿದೆ. ಯಾಕಂದರೆ ಇಷ್ಟು ಸಂಪೂರ್ಣವಾಗಿ ಪರಿಪಕ್ವವಾಗಿ ಏನು ಬೇಕೋ ಒಬ್ಬ ಆಡಿಯನ್ಸ್ಗೆ ಇದ್ದಂಥ ಸಿನಿಮಾ. ಇದಕ್ಕೆ ಎಲ್ಲ ಪ್ರತಿಯೊಂದು ಕ್ಯಾಸ್ಟಿಂಗ್ ಆಗಲಿ, ನಿರ್ದೇಶನ ಆಗಲಿ, ಪ್ರೊಡಕ್ಷನ್ ಆಗಲಿ, ಪ್ರತಿಯೊಂದು ಅದಕ್ಕೇನು ಬೇಕೋ ಆ ಸಿನಿಮಾಗೆ ಕೊಟ್ಟಿದ್ದೀರಾ ಇಡೀ ತಂಡ. ನಿಮ್ಮ ಇಡೀ ತಂಡ ಗೆದ್ದಿದೆ. ಇದು ನಾನು ಆ್ಯಸ್ ಇಂಡಸ್ಟ್ರಿನಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ, ಒಬ್ಬ ರೆಗ್ಯುಲರ್ ಸಿನಿಮಾ ಪ್ರೇಕ್ಷಕನಾಗಿ ಕೂಡ ನಾನು ಅದನ್ನು ಎಂಡರ್ಸ್ ಮಾಡ್ತೀನಿ. ಜನ ಇದನ್ನು ಖಂಡಿತ OTT ಅಲ್ಲ, ನೀವು ಎಲ್ಲಿ ಬೇರೆ ಭಾಷೆ ಇನ್ನೊಂದು ಎಲ್ಲಿ ಮಾಡಿದ್ರು ಈ ಸಿನಿಮಾ ಹಿಟ್ ಆಗುತ್ತೆ, ನೋಡ್ತಾರೆ. ಇದು ನಾನು ಹೇಳಬಲ್ಲೆ. ಆಮೇಲೆ ನಿನ್ನೆ ಕೂಡ ಗೌರಿಗೆ ನಾನು ಗೂಗಲ್ ಡ್ರೈವಲ್ಲಿ ಸಿನಿಮಾ ತರಿಸ್ಕೊಂಡು ವಿಮಿಯೋನಲ್ಲಿ ತರಿಸಿ ಒಂದು ದೊಡ್ಡ ಪ್ರೊಡ್ಯೂಸರ್ಗೆ, ಆಂಧ್ರದಲ್ಲಿ ತೆಲುಗು ಪ್ರೊಡ್ಯೂಸರ್ಗೆ ರೆಕಮೆಂಡ್ ಮಾಡಿದ್ದೀನಿ. ಈ ಸಿನಿಮಾ ನೀವು ನೋಡಿ, ನೀವು ಅಲ್ಲಿ ಮಾಡ್ಬೋದು ಅಂತ, ಆಯಿತಾ. ಇದು ಖಂಡಿತ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ಇದಕ್ಕೆ ಮಾನ್ಯತೆ ನಿಮ್ಮದು ಅನ್ನೋದೇ. ಇದು ಯಾವತ್ತು ಎಲ್ಲಿ ಮಾಡಿದ್ರು ನಿಮ್ಮ ಗೌರಿಶಂಕರ್ ಅವ್ರದ್ದು ಇದು ಸಿನಿಮಾ ಅನ್ನಿಸ್ಕೊಳುತ್ತೆ. ಎಲ್ಲೇ ಗೆದ್ದರೂ ನಿಮ್ಗೆ ಗೆಲುವಾಗುತ್ತೆ ಗೌರಿ, ನೀವೆಲ್ಲೂ ಎದೆಗುಣಬೇಡಿ, ನೀವು ಇವರ ವಿನ್ನರ್. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳಿಗೆ ಇವಾಗ ಏನು ಮಾಧ್ಯಮ ಮಿತ್ರರು ನೀವು ಕೊಡೋ ಸಪೋರ್ಟು ಈಗ ತುಂಬ ಅಗತ್ಯ ಇದೆ. ನೀವು ನನ್ನ ಕಡೆಯಿಂದ ಒಂದು ಅಪೀಲು, ಈಗ ಜನ ಬರ್ತಾ ಇಲ್ಲ, ಬೇರೆ ಭಾಷೆಗಳು ಸಿನಿಮಾಗಳು ಹೆಚ್ಚು ನೋಡ್ತಾರೆ, ಇದೆಲ್ಲ ಕಂಪ್ಲೇಂಟ್ ಬೇಡ. ಇವರು ದಯಾಳ್ ಸರ್ ಹೇಳ್ದಂಗೆ ನಾವು ಇಂಡಸ್ಟ್ರಿನವ್ರು ಫಸ್ಟು ನಾವು ನಿಲ್ಲೋಣ, ಜೊತೆಗೆ ಮಾಧ್ಯಮದವ್ರು ನೀವು ಹೊತ್ತು ಇದ್ದೀರಾ. ನಾವು ನಮ್ಮ ಮನೆಯನ್ನ ನಾವೇ ಸರಿ ಮಾಡ್ಕೋಬೇಕು, ಅದಕ್ಕೇನು ಬೇಕೋ ದಾರಿ ಹುಡ್ಕೋಣ. ಬಟ್ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಗೌರಿ, ನೀವು ನಂದೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ, ಇದು ಪರ್ಸ್ನಲ್, ಸಿನಿಮಾದಲ್ಲ. ನಾನು ರಾವಣ ಅನ್ನೋ ಒಂದು ಸಿನಿಮಾ ಮಾಡಿದ್ದು, ಮೊದಲನೇ ಸಿನಿಮಾ. ಆ ಸಿನಿಮಾ ಮಾಡಿದಾಗ ಶಶಾಂಕ್ ಸರ್ ಆಲ್ರೆಡಿ ನಮ್ಮ ರಿಲೀಸ್ ಹೊತ್ತಿಗೆ ಕೃಷ್ಣನ್ ಲವ್ ಸ್ಟೋರಿ 50%
ಶೂಟಿಂಗ್ ಆಗಿತ್ತು. ಸೊ ರಾವಣದಲ್ಲಿ ನಾವು ಏನು ಅನ್ಕೊಂಡು ಬಂದಿದ್ವಿ, ಸಿನಿಮಾ ಅಂದರೆ ಹೆಂಗೇನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಇವ್ರು ಹೇಳಿದ್ರಲ್ಲ ಆ ಚೌಕಟ್ಟು ಫಸ್ಟ್ ಟೈಮ್ ಯಾರಿಗೂ ಗೊತ್ತಿರಲ್ಲ. ಸೊ ಇವರು ಏನು ಹೇಳಿದ್ರು ಸತ್ಯವಾಗ್ಲೂ ನಿಜವಾದ ಮಾತು. ಅವತ್ತಿನ ದಿನ ನಾನು ಅರ್ಧ ಸಿನಿಮಾ ಕೃಷ್ಣ ಲವ್ ಸ್ಟೋರಿ ಕಂಪ್ಲೀಟ್ ಅಂದರೆ ಶೂಟಿಂಗ್ ಆಗಿತ್ತು. ರಾವಣ ರಿಲೀಸ್ ಹೊತ್ತಿಗೆ ಟೋಟಲ್ ಕಂಪ್ಲೀಟ್ ಲಾಸ್ ಆಗೋಯ್ತು ರಾವಣದಲ್ಲಿ. ನನಗೆ ಇಂಡಸ್ಟ್ರಿ ಬಿಟ್ಟು ಹೋಗಬೇಕು ಅನ್ನೋದು ನಿರ್ಧಾರ ಅನ್ನೋದು ಅಂದ್ಕೊಳ್ಳಿ. ಬಟ್ ಇದಕ್ಕೆ ಆಲ್ರೆಡಿ ಅರ್ಧ ಕಟ್ಕೊಂಡ್ಬಿಟ್ಟಿದ್ದೆ. ಸೊ ಅವತ್ತು ಡೂ ಆರ್ ಡೈ ಸಿಚುವೇಶನ್ ನಂದು, ಅದು ಬಿಡಂಗಿಲ್ಲ. ಅಲ್ಲಿಂದ ಅರ್ಧ ಹೆಂಗೆ ಮುಗಿಸಿದ್ದೀನಿ, ಅದ್ರ ಜೊತೆ ಹೆಂಗೆ ನಡೆದಿದ್ದೀನಿ ಅನ್ನೋದಕ್ಕೆ ಅವ್ರು ಸಾಕ್ಷಿ ಇದ್ದಾರೆ. ಅವರು ನನಗೆ ತುಂಬ ಸ್ಫೂರ್ತಿ. ನಮ್ಮ ಶಶಾಂಕ್ ಅವರು ನನ್ನ ಜೊತೆ ಒಂದು ಪಿಲ್ಲರ್ ಥರ ಮಾಡ್ತೀನಿ ಸರ್ ಆಗುತ್ತೆ, ಯಾಕಂದ್ರೆ ಕತೆ ನಮ್ಮೇ ಮಾಡಿದ್ದು ಅದೂ. ಬಟ್ ಆ ಗೆಲುವಿಂದ ಇವತ್ತು ಇಲ್ಲಿವರೆಗೂ ಮಾರ್ಟಿನ್ ತಂದು ನಿಲ್ಲಿಸಿದ್ದಾರೆ. ಸೊ ಹಂಗಾಗಿ ಆಯಿತಾ, ಏನೂ ಇಲ್ಲ, ಟೈಮ್ ಹೋಗುತ್ತೆ, ಯೋಚನೆ ಮಾಡಬೇಡಿ. ಎಷ್ಟು ರೀತಿಯ ನನಗೊಂದು ಇಂಡಸ್ಟ್ರಿ, ಕೆಲವರು ಹೇಳ್ತಾರೆ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಕ್ಕಿಲ್ಲ ಅಂತ. ಒಂದು ಹಂತಕ್ಕೆ ನನಗೆ ಸುಮಾರಷ್ಟು ಜನನಿಂದ, ಯಾಕಂದ್ರೆ ನಾನು ಸುಮ್ಮನೆ ಹೇಳ್ಬಾರ್ದು ನನಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತೇಳಿ, ಸುಮಾರಷ್ಟು ಜನ, ಎಸ್ಪೆಷಲಿ ಸುಮಾರಷ್ಟು ಜನ ಕಲಾವಿದರು, ನಿರ್ದೇಶಕರುಗಳು, ಅಂದರೆ ಎಲ್ಲರೂ ಅಂತಲ್ಲ, ನಾವು ಯಾರನ್ನ ಅಪ್ರೋಚ್ ಮಾಡಿದ್ವಿ, ಕೆಲವರು ಅವರಾಗೆ ಅನ್ನೋದು ಇಲ್ಲಿ ಕಡಿಮೆ ಸರ್. ಒಂದಂತೂ ಸತ್ಯ, ಅವರಾಗೆ ಮಾತ್ರ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಯಾರು ಕಿವಿ ಮುಖಾಂತರ ಹೋದ್ರು, ನಾವಾಗೆ ಅವ್ರಿಗೆ ವಿಳ್ಯದಲ್ಲೇ ತಗೊಂಡೋಗಿ ಹರಿವಾಣದಲ್ಲಿ ಇದು ಮಾಡಿದ್ವಿ. ಎಷ್ಟೋ ಜನ ನಾನು ಯಾಕೆ ಮಾಡಬೇಕು ಅನ್ನೋ ಮನಸ್ಥಿತಿಲೇ ಸುಮಾರಷ್ಟು ಜನ ಇದ್ದಾರೆ, ಅದಂತೂ ಸತ್ಯ. ಅದನ್ನು ಬಿಟ್ಟು ಇನ್ನು ಕೆಲವರಂತೂ ಒಂದು ಸರಿ ಮಾತು ಹೇಳ್ತಿದ್ದಾಗ ಒಂದು ಸರಿ ಅವ್ರ ಕಿವಿಗೆಲ್ಲರೂ ಒಳ್ಳೆ ಸಿನಿಮಾ ಅಂತ ಬಿದ್ದಿದ್ರೆ ಖಂಡಿತವಾಗೂ ಬಂದು ಸಪೋರ್ಟ್ ಮಾಡುವಂಥ ಮನಸ್ಥಿತಿಯವರು ತುಂಬ ಜನ ಇದ್ದಾರೆ. ಅದರಲ್ಲಿ ಸುಮಾರು ಜನ ನಿರ್ದೇಶಕರು ಇರ್ಬೋದು, ಅಂದರೆ ಈಗ ಯೋಗರಾಜ್ ಭಟ್ ಇರ್ಬೋದು, ಸುಮಾರು ಜನ ಆರ್ಟಿಸ್ಟ್, ಎಲ್ಲರದ್ದು ಹೆಸರು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಸುಮಾರಷ್ಟು ಜನ ಇದ್ದಾರೆ. ಅದರಲ್ಲೂ ಧ್ರುವ ಇರ್ಬೋದು, ಡಾಲಿ ಅವರು ಇರ್ಬೋದು, ಸುಮಾರಷ್ಟು ಜನ ಭಾರಿ ಸಪೋರ್ಟ್ ಮಾಡಿದ್ದಾರೆ. ಅವೆಲ್ಲವನ್ನೂ ಮೀರಿ ಮೀಡಿಯಾದವರಂತೂ ತುಂಬ, ಅಂದರೆ ನನಗೆ ಸುಮಾರು ಜನಕ್ಕೆ ಸಿಕ್ಕಿದಾಗೆಲ್ಲ ಬೇರೆ ಬೇರೆ ಸಿನಿಮಾದವ್ರು ಇದು ಮಾಡ್ತಾರೆ, ಏನಪ್ಪ ನಿನ್ನ ಸಿನಿಮಾಗಂತೂ ಮೀಡಿಯಾದವ್ರು ತುಂಬ ಸಹಕಾರ ಕೊಟ್ಟರು ಅಂತ. ಅಂದರೆ ಸಹಕಾರ ಕೊಟ್ಟೋದ ಕಾರಣ ಏನು ಅಂತ ಅಂದರೆ, ನಾನೊಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೆ, ಅದನ್ನು ಒಳ್ಳೆ ರೀತಿಲಿ ಅವ್ರ ಜೊತೆಗೆ ಹೆಂಗೆ ಅಂದ್ರೆ ಸರ್ ನಾನೊಂದು ಒಳ್ಳೆ ವಸ್ತು ಮಾಡಿದ್ದೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಸಹಕಾರ ಕೊಡಿ ಅಂತ ನಾನು ಅವ್ರು ಕೇಳ್ಕೊಂಡಾಗ ಖಂಡಿತವಾಗೂ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳಿದ್ರಲ್ಲ ಸಿನಿಮಾ ಫ್ಯಾಷನೇಟ್ ಆಗಿ ಇದು ಹೇಳಿದ್ರಲ್ಲ ಸರ್, ಸಿನಿಮಾ ಏನಂತಂದ್ರೆ ನಂದು, ನೀವು ಹೇಳೋದು ಕರೆಕ್ಟ್, ವ್ಯಾವಹಾರಿಕವಾಗಿ ನಿಜವಾಗ್ಲೂ ದಡ್ಡ ನಾನು. ಯಾಕೆ ಅಂತಂದರೆ ನಾನು ಈ ಸಿನಿಮಾನ ಎಲ್ಲಿ ತನಕ ಕಾನ್ಫಿಡೆನ್ಸ್ ಅಂತ ಅಂದರೆ, ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದರೆ ಖಂಡಿತವಾಗೂ ಜನ ಕೈ ಹಿಡಿತಾರೆ. ಅದ್ರ ಜೊತೆಗೆ ಈ ಬಿಸ್ನೆಸ್ ಅನ್ನೋದು ಏನು ಗೊತ್ತಾ ಸರ್, ನಾವೀಗ ಹೊಸಬ್ರು ಇರ್ತೀವಲ್ವ, ನೀವು ಯಾರ ಹತ್ರನೇ ಬಿಫೋರ್ ರಿಲೀಸ್ ಹೇಳ್ತಾರೆ, ಬಿಫೋರ್ ರಿಲೀಸ್ ನೀವು ಸೇಫ್ ಆಗಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಕಷ್ಟ ಸರ್, ಆಗಲ್ಲ. ಸೇಫ್ ಆಗಿ ನಿಮ್ಗೆ ರಿಲೀಸು ಏನು ಸೇಫ್ ಆಗಿ ನಾನು ಆಗಬೇಕು ಅಂತಾದರೆ ನಾನು ಸ್ಟಾರ್ ಆಗಿರ್ಬೇಕು, ಇಲ್ಲ ಅಂತಂದರೆ ಖಂಡಿತವಾಗೂ ನೀವು ಬಿಫೋರ್ ರಿಲೀಸ್ ಸೇಫ್ ಆಗೋದಕ್ಕೆ ಆಗಲ್ಲ. ನೀವು ಇವತ್ತು ಕಾಂಪಿಟೇಷನ್ ಇದ್ರಲ್ಲಿ ಸರ್ ಮಿನಿಮಮ್ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಪಬ್ಲಿಸಿಟಿ ಮಾಡಬೇಕು. ಇಲ್ಲಾಂದ್ರೆ ನಾಳೆ ಏನು ಹೇಳ್ತಾರೆ, ಒಳ್ಳೆ ಸಿನಿಮಾ ಮಾಡಿದಾಗ ಪಬ್ಲಿಸಿಟಿ ಕರೆಕ್ಟಾಗಿ ಮಾಡಿಲ್ಲ. ಈಗ ನಾನು ಇಷ್ಟೆಲ್ಲ ಪಬ್ಲಿಸಿಟಿ ಮಾಡಿ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಪ್ರಯತ್ನ ಮಾಡಿದ್ರು ಕೆಲವ್ರು ಕೇಳ್ತಾರೆ, ಅಯ್ಯೋ ನೀವು ಇನ್ನೊಂದು ಚೂರು ಪಬ್ಲಿಸಿಟಿ ಮಾಡಬೇಕಿತ್ತು ಅಂತ. ನಾನು ಅವಾಗ ಕೇಳ್ತೀನಿ, ಗೊತ್ತಾ ನೀನು ಹಂಗಾರಣ, ನೀನು 3 ತಿಂಗಳಿಂದ ಮಲಗಿದ್ದೆ, ಈಗ ಎದ್ದಿದೀಯಾ ಸರಿ, ನಿನ್ಗೆ ಗೊತ್ತಾಗಿಲ್ಲ. ಯಾಕೆ ಅಂದರೆ ಇನ್ನೇನು ನಾನು ಮಾಡಲಿ ಸರ್ ಪಬ್ಲಿಸಿಟಿ. ಸಿನಿಮಾ ರಿಲೀಸ್ ಆದ್ಮೇಲೆ ಎಷ್ಟೋ ಜನ ಬೈದಿದ್ದಾರೆ ಇಲ್ಲಿ ಮೀಡಿಯಾದ, ಅಯ್ಯೋ ಸಾಕು ನಿಲ್ಸೋ, ಯಾಕೋ ಇಷ್ಟು ಕಷ್ಟಪಡ್ತಿದ್ಯಾ ಅಂತ ಅಂತದ್ರಲ್ಲಿ. ಅದರೆಲ್ಲದ್ರ ಜೊತೆಗೆ ಅವ್ರು ಹೇಳಿದ್ರು ನಾನು ಖಂಡಿತವಾಗೂ ಹೆದರ ಅಂಥದ್ದು ಇನ್ನೊಂದು ಯಾವುದೂ ಇಲ್ಲ. ಯಾಕೆ ನಾನು ಪ್ರೊಡಕ್ಷನ್ ಸದ್ಯಕ್ಕೆ ಮಾಡಲ್ಲ ಅಂತಂದ್ರೆ, ರಾಜಹಂಸ ಮಾಡಿದ್ವಿ, ಅಲ್ಲೊಂದು 4-6 ಜನ ಸ್ನೇಹಿತರಿದ್ರು. ಸಿನಿಮಾ ಸೋತ ನಂತರ ಅಥವಾ ನಾವು ಕಮರ್ಷಿಯಲ್ ಅಲ್ಲೂ ಕೂಡ ಒಳ್ಳೆ ಸಿನಿಮಾ ಅನ್ಸ್ಕೊಂಡೆ. ಒಬ್ಬ ನಿರ್ಮಾಪಕ ಆದವನಿಗೆ ಏನಾಗುತ್ತೆ ಗೊತ್ತಾ, ಸುಮಾರಷ್ಟು ಜನ ಒಂದು ಹೇಗೆ ಅಂತಂದ್ರೆ ನಿಮಗೆ ಈಗ ಮಳೆ ಬಂದು ನಿಂತು ಹೋದ್ಮೇಲೆ ಹನಿ ತುಂಡಾಗೋದಕ್ಕೆ ಸ್ವಲ್ಪ ಹೊತ್ತಿಗೆ ಆಗುತ್ತಂತ, ಇದು ಹಾಗಲ್ಲ, ವರ್ಷಗಟ್ಟಲೆ ಬೇಕು. ಈ ಕೆಲವು ಸೋಲು ಅನ್ನೋದು ಹೇಗೆ ಗೊತ್ತಾ ನಿಮಗೆ, ಸೂತ್ಕದ ಮನೆ ಇದ್ದಾಗೆ. ಈಗ ಯಾರು ಮನೇಲಿ ಒಂದು ಅಚಾನಕ್ ಆಗಿ ಯಾರು ತೀರೋದ್ರೆ ಒಂದು 10 ದಿವಸ ಅದ್ರ ನೋವು ಗೊತ್ತಾಗಲ್ಲ, ಒಂದು 11 ದಿವಸ ತಿಥಿ ಮುಗಿಯತಂಗ ನೆಂಟರು ಇಷ್ಟರು ಅವರು ಇವರು ಇರ್ತಾರೆ. ಬಟ್ ದಿನ ಕಳೆದಂಗೆ, ತಿಂಗಳುಗಳು ಕಳೆದಂಗೆ ಒಬ್ಬೊಬ್ಬರೇ ಸಾಲಗಾರರು, ಇನ್ನೊಂದು ಏನೇನೋ ಕಮಿಟ್ಮೆಂಟ್ಗಳು, ಕನಸುಗಳು ಬಂದು ಕೆರ್ಕಕ್ಕೆ ಶುರು ಮಾಡ್ತವೆ, ಏನು ಮಾಡ್ತಿದ್ಯಾ ನೀನೀಗ ಅಂತ. ಅವಾಗ ನೋವು ಜಾಸ್ತಿ ಆಗುತ್ತೆ. ಅದೇ ಥರ ಈ ಸಿನಿಮಾ ರಂಗ ಅನ್ನೋದಿದೆಯಲ್ಲ, ಅದು ಒಂದೊಂದ್ಸಾರಿ ತುಂಬಾ ನೋವು ಮಾಡ್ಬಿಡುತ್ತೆ. ಅಂದ್ರೆ ಈ ಪ್ರೊಡಕ್ಷನ್ನೇ ನಾವು ಮಾಡ್ತಾ ಕೂತ್ಬಿಟ್ವಿ ಅಂತಂದ್ರೆ, ನೀವು ಬೇರೆ ನಿಜವಾದ ನನ್ನ ಕಾನ್ಸಂಟ್ರೇಷನ್ ಏನು, ನಾನು ಪ್ರೊಡಕ್ಷನ್ ಮಾಡಿದ್ದು ನಮ್ಮ ಸಿನಿಮಾಗೆ ನೀವೇನಾದ್ರು ಬರ್ದಿದ್ರಿ ಅಂತ ನಿಮ್ಗೆ ಒಂದ್ ಮಾತು ಹೇಳ್ತೀನಿ. ಆ ಕರಾಳ ರಾತ್ರಿ ನೋಡಿದಾಗ ನನ್ಗೆ ಆದಷ್ಟು ಬೇಗ ನಿಮ್ಗಾಗ್ಲಿ ಮೊದಲ ರಾತ್ರಿ ಅಂತ ಹೇಳದ್ನೋ ಇಲ್ವೋ ನೋಡ್. ಒಂದ್ ನಿಮಿಷ ಅವರು ನನ್ನ ಸ್ಟೇಜ್ ಮೇಲೆ ಕೂಡ್ಸ್ಕೊಂಡಿದ್ರೆ ಹೆಂಗಮ್ಮ ಸುಮ್ಮನೆ ಬಿಡಕ್ಕಾಯ್ತೆ. 2ನೇ ವಿಚಾರ, ರಂಗನಾಯಕಿ ನಾನು ನಿಖಿಲ್ ಕುಮಾರಸ್ವಾಮಿ ಒಟ್ಟಿಗೆ ಬಂದು ನೋಡಿದ್ವಿ, ನಿಮ್ ನೆನ್ಪಾಯ್ತಾ. 3ನೇದು ನಿಮ್ದು ಲೂಸ್ ಮಾದನ್ ಜೊತೆ ಸಿನಿಮಾ ಮಾಡ್ರಿ, ನಿಮ್ ಶೋಗೋಸ್ಕರ ಸುವರ್ಣಗೆ ಒಟ್ಟಿಗೆ ಬಂದಾಗ ನೀವು ಪಂಚಲ್ ಬಂದ್ರಿ. ಆಗಂದೆ ಅಣ್ಣ ಪಂಚಲ್ ಬಂದಿದ್ರೆ ಉಲ್ಟಾ ನಿಂತ್ಕೊಂಡು ಚೆನ್ನಾಗಿ ಕಾಣ್ತೀರಾ ಅಂತ ಹೇಳದ್ನೋ ಇಲ್ವೋ ದೇವ್ರ ಪ್ರೋಮೋ ಐತೆ. ಬಂದು ನಿಮ್ 3 ಸಿನಿಮಾಗೂ ಬಂದು ನಿಂತ್ಕೊಂಡು ನೋಡಿದೀನಿ, ನಿಂತಿಲ್ಲ ಪಂಚಲ್ ಉಲ್ಟಾ ನಿಂತ್ಕೊಂಡು
ಬಂದು ನಿಂತಿದ್ದೀವಿ. ಎರಡನೇದು ಉದಯ್ ಸರ್, ಇದು ನಮ್ಮ ಇವ್ರದ್ದು ನಿಮ್ದು ಹೇಳ್ತೀನಿ ಸರ್, ಬ್ರಹ್ಮಚಾರಿ ಸಿನಿಮಾ ಅವಾಗಲೂ ಬಂದಿಲ್ವಾ ಸರ್ ನಾನು ನಿಮಗೆ? ಹ್ಞೂ ಅಲ್ಲ ಇಲ್ಲೇ ಇಟ್ಕೊಂಡು ಮಾತಾಡ. ನಂದು ಕಂಪ್ಲೇಂಟೇ ಇಲ್ಲ, ನನ್ನ ಸಿನಿಮಾಗೆ ಎಲ್ಲರೂ ಮಾಡಿದ್ದಾರೆ ಬಿಡಪ್ಪ, ಇನ್ಕ್ಲೂಡಿಂಗ್ ಜಾಸ್ತಿ ಮಾಡಿದೆ ಪ್ರಥಮ. ಒಳ್ಳೆ ವಿಷಯ ಸರ್, ಒಂದು ನಿಮಿಷ ಸರ್, ನಾನು